ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ಸೇವಾ ಸಪ್ತಾಹ ಅಂಗವಾಗಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಂತಿಪುರ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಸರ್ಜಾಪುರ ಬಿಜೆಪಿ ಮಂಡಲದ ಒಬಿಸಿ ಮೋರ್ಚಾದ ವತಿಯಿಂದ ಪೌರ ಕಾರ್ಮಿಕರು ಹಾಗೂ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ ಆಹಾರ ಸಾಮಗ್ರಿ ಕಿಟ್ ವಿತರಣೆ ಹಾಗೂ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನಿಮಗೂ ನಮಗೂ ಒಂದೇ ಜೀವ, ಅದ ಲೆಕ್ಕಿಸದೆ ನೀವು ದುಡಿಯುವಿರಿ. ಲೋಕದ ನಿಶೆಗೆ ಬೆಳಕನ್ನು ಹಿಡಿದು ಅವಿರತವಾಗಿ ದಿನ ಉರಿಯುವಿರಿ. ನರೇಂದ್ರ ಮೋದಿಯವರ ಒಂದು ಜನ್ಮದಿನಾಚರಣೆಯನ್ನು ಪಕ್ಷದ ಇತಿಹಾಸದಲ್ಲಿ ಯಾವುದೇ ವ್ಯಕ್ತಿಯ ಇದನ್ನು ಸೆಲೆಬ್ರೇಷನ್ ಮಾಡಲಿಲ್ಲ. ಆದರೆ ಅವರ ಒಂದು ನಿಷ್ಕಾಮ ಕರ್ಮ ಸೇವೆಗೆ, ಅವರ ವ್ಯಕ್ತಿತ್ವಕ್ಕೆ ಈ ಬಾರಿ ಸೇವಾ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಆಯಿತು ಪಕ್ಷದಲ್ಲಿ. ಅದರ ಭಾಗವಾಗಿ ಇವತ್ತು ಆನೇಕಲ್ 3 ಮಂಡಲಗಳ ಅಧ್ಯಕ್ಷರುಗಳು, ಎಲ್ಲ ಮೋರ್ಚಾಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಎಲ್ಲ ಸೇರಿ ಎಲ್ಲ ಬೇರೆ ಬೇರೆ ರೀತಿಯಾದಂಥ ಇವತ್ತು OBC ಮೋರ್ಚಾದ ಕಡೆಯಿಂದ ಇವತ್ತು ಪೌರ ಕಾರ್ಮಿಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ನಾವು ಇವತ್ತು ಪೌರ ಕಾರ್ಮಿಕರಿಗೆ ಏನು ಸನ್ಮಾನ ಮಾಡ್ತಾಯಿದ್ದೀವಿ, ಇದು ಸನ್ಮಾನ ಅನ್ನೋದಕ್ಕಿಂತ ನಾವು ಅವರಿಗೆ ಕೊಡುವಂಥ ಒಂದು ಗೌರವ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಸಮಾಜದಲ್ಲಿ ಇವತ್ತು ಅನೇಕರು ಮನೆಯಿಂದ ಹೊರಗಡೆ ಬಂದಿಲ್ಲ. ಈ ಕೋವಿಡ್ ಪ್ರಾರಂಭ ಆದಾಗ ನಮಗೆ ಯಾಕೆ ಅನ್ನೋ ಒಂದು ಮನೋಭಾವನೆಯಿಂದ ಮನೆಯಿಂದ ಹೊರಗಡೆ ಬಂದಿಲ್ಲ. ಆದರೆ ಇವತ್ತು ಪೌರ ಕಾರ್ಮಿಕರಿರ್ಬೋದು ಅಥವಾ ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಟೀಚರ್ಸ್ ಇರ್ಬೋದು, ಡಾಕ್ಟರ್ಸು, ನರ್ಸು, ಪೊಲೀಸು ಇವರೆಲ್ಲನೂ ಸಾರ್ವಜನಿಕ ಸೇವೆಯಲ್ಲಿ ಅವರು ಭಾಗಿಯಾಗಿ ಇವತ್ತೇನು ಸೇವೆ ಸಲ್ಲಿಸಿದ್ದಾರೆ ಅವರಿಗೆ ನಿಜವಾಗ್ಲೂ ಇದೊಂದು
ಒಳ್ಳೆಯ ಒಂದು ಬೆಳವಣಿಗೆ, ಅವರಿಗೆ ಧೈರ್ಯ ತುಂಬುವಂಥ ಕೆಲಸ, ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋ ಒಂದು ಧೈರ್ಯ ತುಂಬುವಂಥ ಕೆಲಸ ಇವತ್ತು ಪಕ್ಷ ಇವತ್ತು ಎಲ್ಲ ಕಡೆ ಮಾಡ್ತಾ ಬಂದಿದೆ. ಅದಕ್ಕೆ ನಾನು ಇವತ್ತು ಏನು OBC ಮೋರ್ಚಾದವರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 70 ವರ್ಷದ ಜನ್ಮದಿನದ ಅಂಗವಾಗಿ ಇವತ್ತು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಜನ್ಮದಿನ ಮಾಡಲೇಬೇಕು ಅಂತಲ್ಲ, ಸೇವಾ ಸಪ್ತಾಹ ಅಂಥೇಳಿ ಇನ್ನು ನಮ್ಮ ರಾಜ್ಯದಲ್ಲಿ ಕರೆ ಕೊಟ್ಟಿತ್ತು. ಹಾಗಾಗಿ ನಾವು ಹಿಂದುಳಿದ ವರ್ಗದ ಮೋರ್ಚಾದಿಂದ ಎಲ್ಲ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ವಿವಿಧ ಮಂಡಲಗಳಲ್ಲಿ ರಕ್ತದಾನ ಶಿಬಿರ, ಸ್ವಚ್ಛತಾ ಕಾರ್ಯಕ್ರಮ, ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಪೌರ ಕಾರ್ಮಿಕರಿಗೆ ಸನ್ಮಾನ, ಸಹಪಂಕ್ತಿ ಭೋಜನ ಎಲ್ಲ ನಾವು ಈ ಥರ ಕಾರ್ಯಕ್ರಮಗಳು ಹಮ್ಮಿಕೊಂಡು ಈ ಪ್ರಧಾನಮಂತ್ರಿಗೆ ನಾವೇನು ಕೊಡಲಿಕ್ಕಾಗಲ್ಲ. ಈ ಮುಖಾನ ಜನಸಾಮಾನ್ಯರಿಗೆ ಒಂದು ಅರಿವು ಮೂಡಿಸೋಕ್ಕೋಸ್ಕರ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಇದು ಎಲ್ಲ ವಾರ್ಡ್ ಮಟ್ಟದಲ್ಲೂ ಮತ್ತು ಎಲ್ಲ ಇದರಲ್ಲೂ ಇದು ಆಗಬೇಕು. ಏಕೆಂದರೆ ಪ್ರಧಾನಿಗಳು ಹಾಗೆ ಭಾಷಣದಲ್ಲಿ ಹೇಳ್ದಂಗೆ ದೇಶ, ಜಲ, ನೆಲ ಅನ್ನೋದು ಅವ್ರಿಗಿದೆ. ಈ ದೇಶದ ರಕ್ಷಣೆಗಾಗಿ ಅವರು ಹಗಲಿರುಳು ಅವರು ಶ್ರಮಿಸ್ತಿದ್ದಾರೆ, ತಮಗೆಲ್ಲ ಗೊತ್ತಿರೋಂಥ ವಿಚಾರ. ಹಾಗಾಗಿ ನಾವು ಏನೇ ಸೇವೆ ಅವರಿಗೆ ನಾವು ಸಲ್ಲಿಸಿದ್ರು ಅದು ಅಳಿಲು ಸೇವೆ ಅಂತ ಅಂದ್ಕೊಬೋದು ನಾವು. ಹಾಗಾಗಿ ನಾವೆಲ್ಲ ಈ OBC ಮೋರ್ಚಾದಿಂದ ಸರ್ಜಾಪುರ ಮಂಡಲದಿಂದ ಈಗ ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಏನಿವತ್ತು ನಮ್ಮ ಮಾನ್ಯ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ 70ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಡೀ ದೇಶದಲ್ಲಿ ಪ್ರತಿ ಮಂಡಳದಲ್ಲಿ ಅವರ ಹುಟ್ಟುಹಬ್ಬವನ್ನು ವಿಭಿನ್ನ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದ ಸೇವಾ ಕಾರ್ಯಕ್ರಮಗಳು ಇಡೀ ದೇಶದಲ್ಲಿ ನಡೀತಾ ಇದೆ. ಅದೇ ರೀತಿ ಧ್ವಂಸದ ಸರ್ಜಾಪುರ ಮಂಡಲದಲ್ಲಿ ಕೂಡ OBC ವತಿಯಿಂದ ಇವತ್ತು ಪೌರ ಕಾರ್ಮಿಕರಿಗೂ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರಿಗೆ ಸನ್ಮಾನ ಮಾಡೋ ಮುಖೇನ ನಾವು ಅವ್ರನ್ನ ಹುಟ್ಟುಹಬ್ಬವನ್ನು ಮಾಡ್ತಾಯಿದ್ವಿ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ದೊಡೆಯವರು, ನಮ್ಮ ಮಂಡಲ ಅಧ್ಯಕ್ಷರಾದ ಜಯಪ್ರಕಾಶ್ ಅವರು, ಶಿವಪ್ಪ ಅವರು, ನಮ್ಮೆಲ್ಲ OBC ತಂಡದ ಎಲ್ಲ ಸದಸ್ಯರುಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಎಲ್ಲ ಆಗಮಿಸಿದಂಥ ಎಲ್ಲ ನಾಯಕರಿಗೂ, ಪತ್ರಕರ್ತರಿಗೂ ಧನ್ಯವಾದ ಹೇಳ್ತಾ, ನರೇಂದ್ರ ಮೋದಿಯವರಿಗೆ ಇನ್ನೂ ಹೆಚ್ಚು ಆರೋಗ್ಯ, ಆಯುಷ್ಯ ದೇವರು ಕೊಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ನಮಸ್ಕಾರ. ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ಅಂಗವಾಗಿ ನಾವೇನು 7 ದಿನಗಳ ಕಾಲ ಸೇವಾ ಸಪ್ತಾಹ ಎನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದ ಅಂಗವಾಗಿ ಇಂದು ಶಾಂತಿಪುರ ಗ್ರಾಮದಲ್ಲಿ ನಾವು ಕೋವಿಡ್ ವಾರಿಯರ್ಸಿಂದ ಬಿಂಬಿತವಾಗಿರುವ ಪೌರ ಕಾರ್ಮಿಕರು ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಸನ್ಮಾನ ಮಾಡಿ ಅವರ ಜೊತೆ ಕೂಡಿ ಊಟ ಮಾಡುವ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನು ಕಳಿಸಲು ಇಚ್ಛಿಸುತ್ತೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಗಣ್ಯರು ಹಾಗೂ ಯುವ ಮೋರ್ಚಾ ತಂಡದ ಎಲ್ಲ ಪದಾಧಿಕಾರಿಗಳು, ರಾಜ್ಯ ಮಟ್ಟದ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಭಾರತ ಜನಾಂಗಕ್ಕೆ ಒಂದು ಕೀರ್ತಿ ತಂದುಕೊಡುವಂಥ ಮಹಾನ್ ವ್ಯಕ್ತಿ ನರೇಂದ್ರ ಮೋದಿಯವರ 70ನೇ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಜಾಪುರ OBC ಮಂಡಲ ವತಿಯಿಂದ ಪೌರ ಕಾರ್ಮಿಕರ ಮತ್ತು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರಿಗೆ ಅವರು ಮಾಡಿರುವಂಥ ಸೇವೆ, ಅವರು ಈ ನಾಡಿಗೆ ಎಲ್ಲ ಊರುಗಳಿಗೂ ಹೋಗಿ ಮನೆ ಸುತ್ತಿ ಅವರು ಪಡ್ತಾ ಇರೋವಂಥ ಕಷ್ಟ ಅದೆಲ್ಲ ತಿಳ್ಕೊಂಡು ಅವ್ರಿಗೊಂದು ಸನ್ಮಾನ, ಅವ್ರಿಗೆ ಒಂದು ಆಹಾರ ಕಿಟ್ ಕೊಟ್ಟು ಅವ್ರಿಗೆ ಪೂಜನೆ ರೀತಿಯಲ್ಲಿ ಅವ್ರಿಗೆ ಸನ್ಮಾನವನ್ನು ಮಾಡಬೇಕಂತ ನಮಗೆ ಹಿರಿಯರು, ನಮ್ಮ ಪಾರ್ಟಿಯ BJP ಪಾರ್ಟಿಯ ಎಲ್ಲ ನಾಯಕರು ಹೇಳಿದ್ದಕ್ಕೆ ಅವರ ಮಾತನ್ನು ಶಿರಸಾವಹಿಸಿ ಅವರ ಸೇವೆಯನ್ನು ಮಾಡೋದಕ್ಕೆ ನಾವು ಈ ದಿನ ಶಾಂತಿಪುರ ಪಂಚಾಯಿತಿ ಗೌರ್ಮೆಂಟು ಶಾಲಾ ಆವರಣದಲ್ಲಿ ಹಮ್ಮಿಕೊಂಡು ಅವರ ಸೇವೆಗೆ ಪಾತ್ರರಾಗಿದ್ದೇವೆ. ಶ್ರೀ ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಶಾಂತಿಪುರದ ಗ್ರಾಮದಲ್ಲಿ ಇವತ್ತು ಎಲ್ಲ ಅಂಗನವಾಡಿ ಹಾಗೂ ಎಲ್ಲ ಪೌರ ಕಾರ್ಮಿಕರಾಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, ಎಲ್ಲರಿಗೂ ಅವರ ಸೇವೆಯನ್ನು ನಾವೆಲ್ಲ ಮೆಚ್ಚಲೇಬೇಕಾಗಂತ ಇವತ್ತು ಒಂದು ಸನ್ಮಾನ ಇಟ್ಕೊಂಡಿದ್ವಿ. ಎಲ್ಲ ನಮ್ಮ BJPಯ ಸರ್ಜಾಪುರ ಮಂಡಲದ ಎಲ್ಲ ಪದಾಧಿಕಾರಿಗಳು ಬಂದು ನಮ್ಮ ಗ್ರಾಮದ ಪೌರ ಕಾರ್ಮಿಕರಾಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಎಲ್ಲರಿಗೂ ಸನ್ಮಾನ ಮಾಡಿ ಒಂದು ಊಟದ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ, ಇದೇ ರೀತಿ ಏನಿವತ್ತು ಒಂದು ಸೈನಿಕರ ರೀತಿಯಲ್ಲಿ ಹೋರಾಡ್ತಾ ಇರುವಂಥ ನಿಮ್ಮೆಲ್ಲರ
ಒಂದು ಕಾರ್ಯಕರ್ತರಿಗೆ ಇದೆಷ್ಟು ನಾವು ಸಾರಿದ್ರು ಒಂದು ಚಿಕ್ಕ ಅಳಿಲ್ ಸೇವೆ ಅಂತ ಅನ್ಕೋಬೋದು. ಆದರೆ ಅವ್ರು ಮಾಡ್ತವ್ರಂಥ ಸೇವೆ ನಾವು ಯಾವತ್ತೂ ಅದನ್ನು ಮರೆಯೋದಕ್ಕಾಗೋದಿಲ್ಲ. ಇಂಥ ಕಷ್ಟಕರದ ಕೋವಿಡ್ ಇರುವಂಥ ಕಷ್ಟಕರ ಸ್ಥಿತಿಗಳಲ್ಲಿ ಅವರು ಜೀವದ ಹಂಗನ್ನು ತೊರೆದು ಇವತ್ತು ನಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಕೋಟಿ ಕೋಟಿ ನಮನಗಳನ್ನು ತಿಳಿಸುತ್ತಾ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ 70ನೇ ಜನ್ಮದಿನದ ಅಂಗವಾಗಿ ಈ ದಿನ ಸರ್ಜಾಪುರ ಮಂಡಲದ ಶಾಂತಿಪುರ ಗ್ರಾಮ ಪಂಚಾಯತಿನಲ್ಲಿ ಸರ್ಜಾಪುರ ಮಂಡಲ OBC ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಸೇರಿ ಈ ದಿನ ಪೌರ ಕಾರ್ಮಿಕರಿಗೆ, ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಸನ್ಮಾನ ಮತ್ತು ದಿನಸಿ ಕಿಟ್ ವಿತರಣೆ ಹಾಗೂ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದಾರೆ. ಏನು ನಮ್ಮ ಕೋವಿಡ್-19 ಹಿನ್ನೆಲೆಯಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ದುಡಿದಂಥ ಪೌರ ಕಾರ್ಮಿಕರಿರ್ಬೋದು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಕೊರೋನಾ ವಾರಿಯರ್ಸ್ ಕೆಲಸ ಮಾಡಿದ್ದಾರೆ. ಡಾಕ್ಟ್ರುಗಳಿರ್ಬೋದು, ಪೊಲೀಸ್ನವರಿರ್ಬೋದು, ಅವರಿಗೆ ಅವರನ್ನು ಸೇವೆಯನ್ನು ಸ್ಮರಿಸಿ ಅವರಿಗೆ ಕಿರು ಸನ್ಮಾನವನ್ನು ಮಾಡಿರ್ತಕ್ಕಂಥ OBC ಮೋರ್ಚಾದ ಎಲ್ಲ ಪದಾಧಿಕಾರಿಗಳಿಗೆ, ಈ ಕಾರ್ಯಕ್ರಮದಲ್ಲಿ ಭಾಗಿವಹಿಸಿದಂಥ ಎಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ದೊಡ್ಡಯ್ಯನವರು ಆಗಮಿಸಿದ್ದಾರೆ, ಶಿವಪ್ಪನವರು, ಈ ಭಾಗದ ಎಲ್ಲ ನಮ್ಮ SC ಮೋರ್ಚಾದ OBC ಮೋರ್ಚಾದ ಅಧ್ಯಕ್ಷರುಗಳೆಲ್ಲ ಭಾಗವಹಿಸಿದ್ದಾರೆ. ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರ 70ನೇ ವರ್ಷದ ದಿನಾಚರಣೆಯ ಅಂಗವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾವರ ಒಂದು ಸಂಕಲ್ಪದಂತೆ ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಜಿಲ್ಲಾ, ತಾಲೂಕು ಕೇಂದ್ರಗಳಲ್ಲಿ ನರೇಂದ್ರ ಮೋದಿಜಿಯವರ 70ನೇ ವರ್ಷದ ಸೇವಾ ಸಪ್ತಾಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಅದರಂತೆ ನಮ್ಮ ಮಂಡಲದಲ್ಲಿ, ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರ ಸರ್ಜಾಪುರ ಮಂಡಲದಲ್ಲಿ ಇಂದು ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಏನು ಪೌರ ಕಾರ್ಮಿಕರಿಗೆ, ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಇವತ್ತು ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವು. ಅವರು ಕೋವಿಡ್ ಬಂದಾಗಿನಿಂದ ಇಳಿದುವರೆಗೂ ಅವರು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಂಥ ಪರಿಸ್ಥಿತಿಯಲ್ಲೂ ಸಹ ಅವರ ಆರೋಗ್ಯದ ಬಗ್ಗೆ ಯೋಚನೆ ಮಾಡದೆ ಅವರ ಸೇವೆ ಇವತ್ತು ಅನನ್ಯವಾದದ್ದು. ಅಂಥ ಸೇವೆಯನ್ನು ಇವತ್ತು ಗುರುಸಿ ಅವರಿಗೆ ಸನ್ಮಾನ ಮಾಡ್ತಾ ಇರ್ತಕ್ಕಂಥ ಅವಕಾಶ ನಮಗೆ ಕಲಿಸ್ಕೊಟ್ಟಿದ್ದಾರೆ. ಅದು ನಮ್ಮ ಪುಣ್ಯವೇ ಸರಿ. ಇಂಥ ಸಂದರ್ಭದಲ್ಲಿ ಎಲ್ಲ ಗೌರವಾನ್ವಿತ ಗಣ್ಯರು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅಂತ ಎಲ್ಲ ಗಣ್ಯರುಗಳು ಹೊಂದಿಸುತ್ತಾ ಈ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಭಾರತೀಯ ಜನತಾ ಪಕ್ಷ ಆನೇಕಲ್ ಮಂಡಲ ವತಿಯಿಂದ OBC ಮೋರ್ಚಾದ ವತಿಯಿಂದ ಇಂದು ಮಾನ್ಯ ಈ ರಾಷ್ಟ್ರದ ನಾಯಕ, ವಿಶ್ವದ ಮೆಚ್ಚಿದ ನಾಯಕ, ರಾಷ್ಟ್ರದ ಮಾಣಿಕ್ಯ, ರೈತಪರ ಚಿಂತಕ, ದೀನದಲಿತರ ಬಂಧುಗಳಾದಂಥ ನರೇಂದ್ರ ಮೋದಿರವರ 70ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಸೇವಾ ಸಪ್ತಾಹ ಕಾರ್ಯಕ್ರಮಗಳನ್ನು ದಿನಾಂಕ 14ನೇ ತಾರೀಕಿನಿಂದ ಹಿಡಿದು 20ನೇ ತಾರೀಕಿನವರೆಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾಜಿಯವರು ಒಂದು ಕರೆಯನ್ನು ಕೊಟ್ಟಿರ್ತಾರೆ. ಆ ಕರೆಯ ನಿಮಿತ್ತ OBC ಮೋರ್ಚಾ ವತಿಯಿಂದ ಇವತ್ತು ಆನೇಕಲ್ ಮಂಡಲದಲ್ಲಿ ನಮ್ಮ ಕೋವಿಡ್ನ ವಾರಿಯರ್ಸ್ ಅಂತ ಏನು ಕರಿತೀವಿ, ಕೋವಿಡ್ನ ಸಮಯದಲ್ಲಿ ಪ್ರಾಣವನ್ನೇ ಲೆಕ್ಕಿಸದೆ ಜನರ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ನಮ್ಮ ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಹಾಗೂ ಡಾಕ್ಟರ್, ನರ್ಸ್, ಹಾಗೂ ನಮ್ಮ ಪೊಲೀಸ್ ಸಿಬ್ಬಂದಿಗಳಿರ್ಬೋದು, ಇವರೆಲ್ಲರಿಗೂ ಒಂದು ಗೌರವ ಸಲ್ಲಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು OBC ಮೋರ್ಚಾ ಕಡೆಯಿಂದ ಮಂಡಲದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಅವ್ರಿಗೆ ಕಿಟ್ ಕೊಡುವಂಥದ್ದಾಗಿರ್ಬೋದು, ಆಹಾರ ಅವ್ರಿಗೆ ಮಾಡಿರುವಂಥದ್ದಾಗಿರ್ಬೋದು ಇವತ್ತು ಹಮ್ಮಿಕೊಂಡಿದ್ದೀವಿ. ಏನು ಈ ದಿನ ಶಾಂತಿಪುರ ಪಂಚಾಯತಿನಲ್ಲಿ ಸರ್ಜಾಪುರ ಮಂಡಲದಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ 70ನೇ ವರ್ಷದ ನರೇಂದ್ರ ಮೋದಿಯವರ ಜನ್ಮದಿನಾಚರಣೆಯನ್ನು ಹಮ್ಮಿಕೊಂಡಿದ್ರು. ಮತ್ತು ನಮ್ಮ ದಕ್ಷಿಣ ಜಿಲ್ಲೆ ಬೆಂಗಳೂರು ನಮ್ಮ OBC ಜಿಲ್ಲಾಧ್ಯಕ್ಷರು ಕೆಲವು ಸೂಚನೆಗಳು ಕೊಟ್ಟಿದ್ದರು. ಈ ಪ್ರಧಾನಮಂತ್ರಿಗಳ ಬರ್ತ್ಡೇ ಹುಟ್ಟಿದಬ್ಬದ ಅಂಗವಾಗಿ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಿ ಅಂತೇಳಿ, ಅದ್ರ ಪ್ರಯುಕ್ತ ಸರ್ಜಾಪುರ ಮಂಡಲದ ಅಧ್ಯಕ್ಷರು ಮತ್ತು ಇಲ್ಲಿನ ಪದಾಧಿಕಾರಿಗಳು ಎಲ್ಲನೂ ಇವತ್ತಿನ ಆಶಾ ಕಾರ್ಯಕರ್ತರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಎಲ್ಲ ಮತ್ತು ಪಂಕ್ತಿ ಊಟ ಮತ್ತು ಅವ್ರಿಗೆ ಕಿಟ್ಗಳನ್ನ ಕೊಟ್ಟಿದ್ದಾರೆ, ಸನ್ಮಾನ ಮಾಡಿದ್ದಾರೆ, ಗೌರವ ಸೂಚಿಸಿ ಅತ್ಯಂತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಸರ್ಜಾಪುರ ಮಂಡಲದ ಎಲ್ಲ ಪದಾಧಿಕಾರಿಗಳು ಧನ್ಯವಾದಗಳು.